ಹಸಿರು ಹೊಲಗಳಿಂದ ಸುತ್ತುವರಿದ ಸಣ್ಣ ಹಳ್ಳಿಯಲ್ಲಿ ಮೀರಾ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಅವಳು ತುಂಬಾ ಸರಳ ಮತ್ತು ದಯಾಳು ಸ್ವಭಾವದವಳು. ಪ್ರತಿದಿನ ಬೆಳಗ್ಗೆ ನದಿಯ ಬಳಿ ಹೋಗಿ ನೀರು ತರುತ್ತಾ ಹಳೆಯ ಹಾಡುಗಳನ್ನು ಹಮ್ಮಿಕೊಳ್ಳುತ್ತಿದ್ದಳು. ಅದೇ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಹುಡುಗನು ವಾಸಿಸುತ್ತಿದ್ದನು. ಅವನು ಪರಿಶ್ರಮಿ, ತಂದೆಗೆ ಹೊಲದಲ್ಲಿ ಸಹಾಯ ಮಾಡುತ್ತಿದ್ದನು. ಆದರೆ ಅವನ ಮನಸ್ಸಿನಲ್ಲಿ ದೊಡ್ಡ ಕನಸುಗಳಿದ್ದವು. ಅವನು ಮಾತಿನಲ್ಲಿ ಸ್ವಲ್ಪ ಮುಜುಗರಪಟ್ಟುಕೊಳ್ಳುತ್ತಿದ್ದ. ಒಂದು ಮಳೆಯ ದಿನ ಅವರ ಕತೆ ಶುರುವಾಯಿತು. ಮೀರಾ ಮಣ್ಣಿನ ದಾರಿಯಲ್ಲಿ ಜಾರಿ ಬೀಳುವಾಗ ಅರ್ಜುನ್ ಅವಳ ಕೈ ಹಿಡಿದು ಉಳಿಸಿದನು. ಆ ಕ್ಷಣದಲ್ಲಿ ಇಬ್ಬರಿಗೂ ಸಮಯ ನಿಂತಂತಾಯಿತು. ಮಳೆಯ ಹನಿಗಳ ನಡುವೆ ಅವರ ಕಣ್ಣುಗಳು ಭೇಟಿಯಾದವು. ಮೀರಾ ನಗುತ್ತಾ ನೋಡಿದಳು. ಅರ್ಜುನ್ ನಾಚಿಕೊಂಡು ತಲೆ ತಗ್ಗಿಸಿದನು. ಆ ದಿನದಿಂದ ಅವರು ಆಗಾಗ್ಗೆ ಭೇಟಿಯಾಗತೊಡಗಿದರು. ನದಿ ಬಳಿ, ದೇವಾಲಯದ ಹತ್ತಿರ, ಹಳ್ಳಿಯ ಜಾತ್ರೆಯಲ್ಲಿ. ಅವರ ಮಾತುಗಳು ಸರಳವಾಗಿದ್ದರೂ ಮನಸ್ಸು ತುಂಬಿದವು. ನಿಧಾನವಾಗಿ ಸ್ನೇಹ ಪ್ರೀತಿಯಾಗಿತು. ಒಂದು ಸಂಜೆ ಜಾತ್ರೆಯ ಬೆಳಕಿನ ನಡುವೆ ಅರ್ಜುನ್ ಧೈರ್ಯ ಮಾಡಿ ಹೇಳಿದನು, ಮೀರಾ, ನನಗೆ ದೊಡ್ಡ ದೊಡ್ಡ ಮಾತುಗಳು ಬರೋದಿಲ್ಲ, ಆದರೆ ನಿನ್ನನ್ನು ನೋಡದೇ ಇದ್ದರೆ ಈ ಹಳ್ಳಿ ಖಾಲಿ ಅನ್ನಿಸುತ್ತದೆ. ಮೀರಾ ಅವನತ್ತ ನೋಡುತ್ತಾ, ನನಗೂ ಹಾಗೆ ಅನ್ನಿಸುತ್ತದೆ ಎಂದು ಮೃದುವಾಗಿ ಹೇಳಿದಳು. ಆದರೆ ಅವರ ಪ್ರೀತಿ ಸುಲಭವಾಗಿರಲಿಲ್ಲ. ಅರ್ಜುನ್ ಕೆಲಸಕ್ಕಾಗಿ ನಗರಕ್ಕೆ ಹೋಗಬೇಕಾಯಿತು. ಮೀರಾ ಅವನನ್ನು ಕಳೆದುಕೊಳ್ಳುವ ಭಯದಲ್ಲಿ ಕಂಗಾಲಾಗಿದ್ದಳು. ದಿನಗಳು ದುಃಖದಿಂದ ಕಳೆಯುತ್ತಿದ್ದವು. ಹೋಗುವ ದಿನ ಬಸ್ ನಿಲ್ದಾಣದಲ್ಲಿ ಅರ್ಜುನ್ ನಿಂತಿದ್ದನು. ಅಷ್ಟರಲ್ಲಿ ಮೀರಾ ಓಡುತ್ತಾ ಬಂದಳು. ನೀನು ಮತ್ತೆ ಬರುತ್ತೀಯಾ ಎಂದು ಕೇಳಿದಳು. ಅರ್ಜುನ್ ಅವಳ ಕೈ ಹಿಡಿದು, ನಾನು ಎಲ್ಲಿಗೆ ಹೋದರೂ ನನ್ನ ಹೃದಯ ಇಲ್ಲಿ ನಿನ್ನ ಜೊತೆ ಇರುತ್ತದೆ. ನಾನು ಖಂಡಿತವಾಗಿ ಹಿಂದಿರುಗುತ್ತೇನೆ ಎಂದು ಹೇಳಿದನು. ತಿಂಗಳುಗಳು ಕಳೆದವು. ಋತುಗಳು ಬದಲಾಗಿದವು. ಒಂದು ದಿನ ಸೂರ್ಯಾಸ್ತದ ಸಮಯದಲ್ಲಿ ಅರ್ಜುನ್ ಮತ್ತೆ ಹಳ್ಳಿಗೆ ಮರಳಿದನು, ತನ್ನ ಕನಸುಗಳನ್ನು ನೆರವೇರಿಸಿಕೊಂಡು, ಕೊಟ್ಟ ಮಾತನ್ನು ಉಳಿಸಿಕೊಂಡು. ಅವರು ಮೊದಲಿಗೆ ಮಾತಾಡಿದ ಮರದ ಕೆಳಗೆ ಅರ್ಜುನ್ ಮತ್ತೆ ನಿಂತನು. ಮೀರಾ, ನಾವು ನಮ್ಮ ಭವಿಷ್ಯವನ್ನು ಒಟ್ಟಿಗೆ ಕಟ್ಟೋಣವೇ ಎಂದು ಕೇಳಿದನು. ಮೀರಾ ಸಂತೋಷದ ಕಣ್ಣೀರಿನಲ್ಲಿ ತಲೆಯಾಡಿಸಿದಳು. ಆ ಸಣ್ಣ ಹಳ್ಳಿಯಲ್ಲಿ ಅವರ ಪ್ರೀತಿ ದೊಡ್ಡ ಮಾತುಗಳಲ್ಲಿ ಅಲ್ಲ, ನಂಬಿಕೆ, ಸಹನೆ ಮತ್ತು ನಿಜವಾದ ಭಾವನೆಗಳಲ್ಲಿ ಬೆಳೆದಿತು.